ಗುರು ಈ ಒಂದು IPL ಅಲ್ಲಿ ಯಾವುದಾದ್ರೂ ಒಂದು ಅನ್‌ಪ್ರೆಡಿಕ್ಟಬಲ್ ಟೀಮ್ ಇದೆ ಅಂತ ಹೇಳೋದು ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಅಂತಾನೆ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಮೊನ್ನೆ ಮ್ಯಾಚಲ್ಲಿ ನಮ್ಮ RCB ಮೇಲೆ 75 ರನ್‌ಗೆ ಆಲ್ ಔಟ್ ಆಗ್ತಾರೆ. ಅದ್ರ ಮೊನ್ನೆ ಮ್ಯಾಚ್ 264 ಹೊಡೆದ್ರು ಕೂಡ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಡಿಫೆಂಡ್ ಮಾಡ್ಕೊಳ್ದೆ ಸೋತೋಗ್ತಾರೆ ಅಂತಾನೆ ಹೇಳ್ಬೋದು. ಇವತ್ತಿನ ಮ್ಯಾಚ್ 225 ರನ್ ಕೊಟ್ಟರು ಕೂಡ ಆರಾಮಾಗಿ ಚೇಸ್ ಮಾಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಅಂತಾನೆ ಹೇಳ್ಬೋದು. ಏನಾಯಿತು ಮತ್ತು ಯಾರ್ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ರು ಮತ್ತು ರಾಜಸ್ಥಾನ್ ರಾಯಲ್ಸ್ ಅವರು ಎಲ್ಲೂ ತಪ್ಪು ಮಾಡ್ಕೊಂಡ್ರು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕೆಟ್ ಇನ್ಫೋ. ರಾಜಸ್ಥಾನ್ ರಾಯಲ್ಸ್ ಮೊದಲನೇ ತಪ್ಪು ಏನಪ್ಪ ಮಾಡೋದು ಅಂತ ಹೇಳಿದ್ರೆ ಟಾಸ್ನ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದೆ. ಇಲ್ಲಿ ಮೊದಲನೇ ತಪ್ಪು ರಾಜಸ್ಥಾನ್ ರಾಯಲ್ಸ್ ಅಂತಲೇ ಹೇಳೋದು. ಯಾಕಂದರೆ ಅಷ್ಟು ಚೆನ್ನಾಗಿರಲ್ಲ ಸ್ಟಾರ್ಟಿಂಗು ಬ್ಯಾಟಿಂಗ್ ಆಡೋಕ್ಕೆ, ಸಖತ್ ಹೆಲ್ಪ್ ಇರುತ್ತೆ ಫಾಸ್ಟ್ ಬೌಲರ್ಸ್ಗೆ ಅಂತ ಹೇಳೋದು. ಅದರಿಂದನೇ 2 ವಿಕೆಟ್ನ ಬೇಗ ಕಳ್ಕೊತಾರೆ ರಾಜಸ್ಥಾನ್ ರಾಯಲ್ಸ್ ಅಂತ ಹೇಳ್ಬೋದು. SSB ಜೈಸ್ವಾಲ್, ವೈಭವ್ ಸೂರ್ಯವಂಶಿ ಅವರ ಪ್ರಮುಖ ಬ್ಯಾಟ್ಸ್ಮನ್ಗಳು ಅಂತ ಹೇಳ್ಬೋದು. ಅದರಲ್ಲಿ SSB ಜೈಸ್ವಾಲ್ಗಿಂತ ಇಲ್ಲಿ ವೈಭವ್ ಸೂರ್ಯವಂಶಿ ಸಖತ್ ಅಗ್ರೆಸಿವ್ ಇಂಟೆಂಟ್ ಇಟ್ಕೊಂಡು ಆಡುವಂಥ ಪ್ಲೇಯರು. ಯಾವುದೇ ಒಬ್ಬ ಜೆನ್ಯೂನ್ ಬೌಲರ್ ಆಗಿರಲಿ, ಫಾಸ್ಟ್ ಬೌಲರ್ ಆಗಿರಲಿ, ಪ್ರೈಮ್ ಇರೋ ಫಾಸ್ಟ್ ಬೌಲರ್ ಆಗಿದ್ರು ಕೂಡ ಸಖತ್ತಾಗಿ ಟಾರ್ಗೆಟ್ ಮಾಡಿ ಹೊಡೆಯುವಂಥ ಬ್ಯಾಟ್ಸ್ಮನ್ ಇಲ್ಲಿ ವೈಭವ್ ಸೂರ್ಯವಂಶಿ ಅವರು. ಎಂಥ ಲೆಜೆಂಡ್ ಬೂಮ್ರಾಗೆ ಕೂಡ ಬಿಟ್ಟಿಲ್ಲದೆ ಇರೋವಂಥ ಪ್ಲೇಯರ್ ವೈಭವ್ ಸೂರ್ಯವಂಶಿ ಅವರು. ಆದರೂ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಮಿಚೆಲ್ ಸ್ಟಾರ್ಕ್ ಅವರು ಮೊದಲನೇ ಬಾಲೇ 6 ಹೊಡೆಸ್ಕೊಳ್ತಾರೆ ಇಲ್ಲಿ SSB ಜೈಸ್ವಾಲ್ ಇಲ್ಲಿ. ಅದನ್ನೇ ಎರಡನೇ ಬಾಲಲ್ಲಿ ಫುಲ್ ಟಾಸ್ ಹಾಕ್ಬಿಟ್ಟು ವಿಕೆಟ್ ಔಟ್ ಆಗ್ತಾರೆ ಇಲ್ಲಿ SSB ಜೈಸ್ವಾಲ್ ಅಂತ ಹೇಳ್ಬೋದು. ಅದಾದ್ಮೇಲೆ ಒಳ್ಳೆ ಬಾಲ್ ಹಾಕ್ತಾರೆ ಇಲ್ಲಿ ಕೈಲ್ ಜಮೀಸನ್ ಅವರು ಯಾರ್ಕರ್ ಹಾಕ್ಬಿಟ್ಟು ವೈಭವ್ ಸೂರ್ಯವಂಶಿನ ಔಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅಲ್ಲಿಂದ 12 ರನ್ಗೆ 2 ವಿಕೆಟ್ನ ಬಿದ್ದಿರುತ್ತೆ. ಅಲ್ಲಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಕಲೆ ಹಾಕ್ತಾರೆ ಧ್ರುವ್ ಜುರೆಲ್ ಆಗಿಲ್ಲಿ ರಿಯಾನ್ ಪರಾಗ್ ಅಂತ ಹೇಳ್ಬೋದು. 102 ರನ್ಗಳ ಭರ್ಜರಿ ಪಾರ್ಟ್ನರ್ಶಿಪ್ನ ಕಲೆ ಹಾಕ್ತಾರೆ. ಅದಾದ್ಮೇಲೆ ಧ್ರುವ್ ಜುರೆಲ್ ಅವರು ಔಟ್ ಆದ್ಮೇಲೆ ರವೀಂದ್ರ ಜಡೇಜಾ ಅವರು ಬರ್ತಾರೆ ಅಂತ ಹೇಳ್ಬೋದು. ರವೀಂದ್ರ ಜಡೇಜಾ ಕೂಡ ಸಗದಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅವ್ರು 20+ ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳ್ಬೋದು. ಈಗ ರಾಜಸ್ಥಾನ್ ರಾಯಲ್ಸ್ ಅವರು 225 ರನ್ ನೋಡೋಕ್ಕೆ ಯಾರಪ್ಪ ಮೇಜರ್ ಕಾರಣ ಅಂತ ಹೇಳಿದ್ರೆ ಇಲ್ಲಿ ರಿಯಾನ್ ಪರಾಗ್ ಅಂತ ಹೇಳ್ಬೋದು. ರಿಯಾನ್ ಪರಾಗ್ ಮತ್ತು ಡುನೋವನ್ ಫೆರೇರಾ ಆಡದಂಥ ಇನ್ನಿಂಗ್ಸ್ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ 225 ರನ್ನ ಡಾಟಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡ್ತು ಅಂತ ಹೇಳ್ಬೋದು. ಈ ಸೀಸನಲ್ಲಿ ರಿಯಾನ್ ಪರಾಗ್ ಅವ್ರದ್ದು ಇದೇ ಹೈಯೆಸ್ಟ್ ಸ್ಕೋರ್ ಆಗಿದೆ. ಯಾಕಂತಂದರೆ ಲಾಸ್ಟ್ ಮ್ಯಾಚು ಸಖತ್ತಾಗಿ ಆಡಿದ್ರು ರಿಯಾನ್ ಪರಾಗ್ ಅವರು. ಪಂಜಾಬ್ನ ಸೋಲ್ಸ್ಬಿಟ್ಟು ಬರ್ತಾ ಇರೋದು ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಅಂತ ಹೇಳ್ಬೋದು. ಸಖತ್ತಾಗಿ ಆಡಿರ್ತಾರೆ, ಒಳ್ಳೆ ಇಂಟೆಂಟಿಂದ ಬ್ಯಾಟಿಂಗ್ ಆಡಿರ್ತಾರೆ. ಲಾಸ್ಟ್ ಮ್ಯಾಚ್ ಆಲ್ಮೋಸ್ಟ್ 15-16 ಬಾಲಲ್ಲೂ 30 ರನ್ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಈ ಮ್ಯಾಚ್ ಅಂತೂ ಸಖತ್ತಾಗಿ ಆಡ್ತಾರೆ. 50 ಬಾಲಲ್ಲಿ 90 ರನ್ ಅಂತ ಹೇಳೋರು ಸಖತ್ತಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 180-185 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡಿದ್ದಾರೆ ಇಲ್ಲಿ ರಿಯಾನ್ ಪರಾಗ್ ಅವರು. ಅದಾದ್ಮೇಲೆ ರಿಯಾನ್ ಪರಾಗ್ ಅವರು ಕೂಡ ಔಟ್ ಆಗ್ತಾರೆ. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಬೌಲರ್ ಆದಂಥ ಮಿಚೆಲ್ ಸ್ಟಾರ್ಕ್ ಮತ್ತು ನಿಮಗೆ ನಟರಾಜನ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಮತ್ತು ಅಕ್ಷರ್ ಪಟೇಲ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಅವರು ಚೆನ್ನಾಗಿ ಬೌಲಿಂಗ್ ಮಾಡಿ 225 ರನ್ಗೆ ಕಟ್ ಆಗ್ತಾರೆ ಅಂತ ಹೇಳೋದು. ಅಷ್ಟು ಕೂಡ ಬರ್ತಾಯಿರಲ್ಲ, ಸಖತ್ತಾಗಿ ಆಡ್ತಾರೆ ಇಲ್ಲಿ ಡುನೋವನ್ ಫೆರೇರಾ ಅಂತ ಹೇಳ್ಬೋದು. ಡುನೋವನ್ ಫೆರೇರಾ ಅಂತೂ ಸಖತ್ ಸೈಕಾಗಿ ಆಡ್ತಿದ್ದಾರೆ ಅಂತ ಹೇಳೋದು. ಈ ಸೀಸನ್ನು ಆಲ್ಮೋಸ್ಟ್ 14-16 ಬಾಲ್ಗೆ 47 ರನ್ಗಳನ್ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇದು ಸಖತ್ ಒಳ್ಳೆ ರೇಂಜಲ್ಲಿ ಬರ್ತು ಅಂತ ಹೇಳ್ಬೋದು. ಅದು ಎಕ್ಸ್ಟ್ರಾ ಕವರ್ ಮ್ಯಾನ್ ಅಂತ ಸಖತ್ತಾಗಿ ಬೆಂಕಿಯಾಗಿ ಬ್ಯಾಟಿಂಗ್ ಆಡ್ತಿದ್ದಾರೆ ಇಲ್ಲಿ ಡುನೋವನ್ ಫೆರೇರಾ ಅಂತ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ಕೂಡ ಸಖತ್ತಾಗಿ ಆಡಿದ್ದಾರೆ ಮತ್ತು ಪಂಜಾಬ್ ಮೇಲೂ ಚೆನ್ನಾಗಿ ಆಡಿದ್ದಾರೆ ಮತ್ತು ಸಖತ್ತಾದಂಥ ಡೌನ್ ದಿ ಆರ್ಡರ್ ಬಂದ್ಬಿಟ್ಟು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಇಟ್ಕೊಂಡು ಬ್ಯಾಟಿಂಗ್ ಆಡ್ತಿದ್ದಾರೆ ಡುನೋವನ್ ಫೆರೇರಾ ಅವರು. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಇದ್ದಿದ್ದ ಪ್ಲೇಯರು ಡುನೋವನ್ ಫೆರೇರಾ ಅವರು. ನಿತೀಶ್ ರಾಣಾ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಇದ್ದಂಥ ಪ್ಲೇಯರು. ಅವ್ರಿಗೆ ಕೊಟ್ಬಿಟ್ಟು ಇವ್ರ ಪ್ಲೇಯರ್ನ ತಗೊಂಡ್ರು. ಇಲ್ಲಿ ಡುನೋವನ್ ಫೆರೇರಾ ಕೂಡ ಒಂದು ಸಖತ್ತಾಗಿ ಆಡಿದ್ರು. ಈ 30 ಜನ ಕಾಂಟ್ರಿಬ್ಯೂಟರ್ದಿಂದ 225 ರನ್ನ ಕೊಡ್ತಾರೆ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ಟಾರ್ಗೆಟ್ ಆಗಿ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅಂತ ಹೇಳೋದು. ಇವರು ಓಪನಿಂಗ್ ಪಾರ್ಟ್ನರ್ಶಿಪ್ ಏನೇ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 110 ರನ್ ಬರುತ್ತೆ ಅಂತ ಹೇಳೋದು. ಅಲ್ಲೇ ಮ್ಯಾಚ್ನ ಸೋತಾಯ್ತು ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ಇವತ್ತು ಪ್ರಥಮ್ ನಿಶಾಂಕ್ನ ಕರ್ಕೊಂಬಂದಿರ್ತಾರೆ ವಾಪಸ್ಸು. ಲಾಸ್ಟ್ ಮ್ಯಾಚ್ ಸಾಹಿಲ್ ಪಾರಿಕ್ನ ಆಡಿಸಿರ್ತಾರೆ ನಮ್ಮ RCB ಮೇಲೆ. ಯಾಕೆ ಚೇಂಜ್ ಮಾಡೋದು ಅಂತ ಗೊತ್ತಿಲ್ಲ. ಯಂಗ್ಸ್ಟರ್ ಸಖತ್ತಾಗಿ ಡೌಟ್ನ ಬಂದ್ಬಿಟ್ಟಿರುತ್ತೆ. ಯಾಕಂದರೆ ಲಾಸ್ಟ್ ಮ್ಯಾಚ್ ನಮ್ಮ RCB ಭುವನೇಶ್ವರ್ ಕುಮಾರ್ ಅವರು ಸಖತ್ತಾಗಿ ಬೌಲಿಂಗ್ ಹಾಕಿ ಫಸ್ಟ್ ಬಾಲ್ 2ನೇ ಬಾಲಿನ ಔಟ್ ಮಾಡಿರ್ತಾರೆ ಸಾಹಿಲ್ ಪಾರಿಕ್ನ ಅಂತ ಹೇಳ್ಬೋದು. ಅವ್ರಿಗೆ ಅದೇನು ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಪ್ರಥಮ್ ನಿಶಾಂಕ್ ಅವ್ರು ಬಂದ್ಬಿಟ್ಟು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಗುರು. 62 ರನ್ಗಳನ್ನ ಜಸ್ಟ್ ಫ್ರಮ್ 32 ಬಾಲ್ಸ್ ಎಲ್ಲ ಸ್ಕೋರ್ ಮಾಡ್ತಾರೆ. ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ ಪ್ರಥಮ್ ನಿಶಾಂಕ್ ಅವರು. ಮತ್ತು ನಮ್ಮ ಕರ್ನಾಟಕದ KL ರಾಹುಲ್ ಅವರು 75 ರನ್ಗಳ ಭರ್ಜರಿಯಾಗಿ ಸ್ಕೋರ್ ಮಾಡ್ತಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಆಡಿ 210 ರನ್ಗಳ ಭರ್ಜರಿ ಪಾರ್ಟ್ನರ್ಶಿಪ್ ಬರುತ್ತೆ. ಅಲ್ಲಿಂದ ಸಖತ್ತಾಗಿ ವಿಕೆಟ್ನೇ ಕಳ್ಕೊಳ್ಳಲ್ಲ ಅಂತ ಹೇಳ್ಬೋದು. ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಅದರಿಂದ ನಿಮಗೆ ಕ್ರಿಷನ್ ಸ್ಟೆಪ್ಸ್ ಮತ್ತು ಋತುರಾಜ್ ಶರ್ಮಾ ಸಖತ್ತಾಗಿ ಮ್ಯಾಚ್ನ ಫಿನಿಶ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಿತೀಶ್ ರಾಣಾ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಆಲ್ಮೋಸ್ಟ್ 15-16 ಬಾಲಲ್ಲಿ 33 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅದು ಸಖತ್ತಾಗಿ ವೈಡ್ಗೆ ಬೌಲಿಂಗ್ ಆಗ್ತಾರೆ ತುಷಾರ್ ದೇಶಪಾಂಡೆ ಅವರು. ಅಲ್ಲಿಂದ ಸ್ವಲ್ಪ ವಿಕೆಟ್ ಬೀಳುತ್ತೆ ಅಂತ ಹೇಳ್ಬೋದು. ಜೋಫ್ರಾ ಆರ್ಚರ್ ಅವರು ಒಂದು ವಿಕೆಟ್ನ ತಗೊಡ್ತಾರೆ. ಮತ್ತು ಬರ್ಜರ್ ಅವರಿಗೆ ಸಖತ್ ಹೊಡ್ಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಆಲ್ಮೋಸ್ಟ್ 3 ಓವರಲ್ಲಿ 40 ಪ್ಯಾನೆ ರನ್ಸ್ನಲ್ಲಿ ಹೊಡ್ಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಜೋಫ್ರಾ ಆರ್ಚರ್ ಕೂಡ ಸಖತ್ತಾಗಿ ರನ್ನ ಲೀಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದು ರವಿ ಬಿಷ್ಣಾಯ್ ಮತ್ತು ರವೀಂದ್ರ ಜಡೇಜಾ ಅವ್ರಿಗೆ ಒಂದು ವಿಕೆಟ್ ಬೀಳುತ್ತೆ ಇಲ್ಲಿ. ಅದನ್ನ ಬಿಟ್ಟರೆ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ಗಳು ಇಲ್ಲಿ ಸಖತ್ತಾಗಿ ಸ್ಟ್ರಗಲ್ ಮಾಡಿದ್ರು ಮತ್ತು ರಾಜಸ್ಥಾನ್ ರಾಯಲ್ಸ್ ಅವ್ರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಅಂತ ಹೇಳೋಕ್ಕೆ ಆಗೋದಿಲ್ಲ. ಇವತ್ತು ಯಶ್ರಾಜ್ ಪುಂಜನ ಕುಣಿಸ್ಬಿಟ್ಟು ಇವತ್ತು ನಿಮಗೆ ತುಷಾರ್ ದೇಶಪಾಂಡೆನ ಆಡಿಸಿದ್ದಾರೆ ಅಂತ ಹೇಳಿ. ತುಷಾರ್ ದೇಶಪಾಂಡೆ ಬದಲು ಬ್ರಿಜೇಶ್ ಶರ್ಮಾನೇ ಆಡಿಸಿದ್ರೆ ಚೆನ್ನಾಗಿ ಬೌಲಿಂಗ್ ಮಾಡೋ ಸಾಧ್ಯತೆ ಎಲ್ಲ ಇತ್ತು ಅಂತ ಹೇಳ್ಬೋದು. ಯಾಕಂದರೆ ಬ್ರಿಜೇಶ್ ಶರ್ಮಾ ಅವರು ಸಹ ಲಾಸ್ಟ್ ಮ್ಯಾಚು ಹೊಡ್ಸ್ಕೊಬಿಟ್ಟಿರ್ತಾರೆ ಪಂಜಾಬ್ ಮೇಲೆ. ಮಾರ್ಕಸ್ ಸ್ಟೋನಿಸ್ ಅವರು ಚೆನ್ನಾಗಿ ಹೊಡೆದ್ಬಿಟ್ಟಿದ್ರು ಅಂತ ಅವ್ರನ್ನ ಕುಣಿಸಿದ್ದಾರೆ ಅಂತ ಹೇಳ್ಬೋದು. ತುಷಾರ್ ದೇಶಪಾಂಡೆ ಅವರು ಒಳ್ಳೆ ಬೌಲರ್, ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಆದರೆ ಬ್ರಿಜೇಶ್ ಪಟೇಲ್ ಫಾರ್ ಬೆಟಲ್ ಇದ್ರು ಅಂತ ಹೇಳ್ಬೋದು. ಯಾಕಂದರೆ ಬ್ರಿಜೇಶ್ ಶರ್ಮಾ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಒಳ್ಳೆ ಸ್ನೋವರ್ ಒಂದಿದೆ ಮತ್ತು ಒಳ್ಳೆ ಆರ್ಕರ್ಗಳು ಹಾಕುವಂಥ ಬೌಲರ್ಗಳಿಗೆ ಬ್ರಿಜೇಶ್ ಶರ್ಮಾ ಅವರು. ಈ ಮ್ಯಾಚು ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ಎಡವಟ್ಟಿಂದನೇ ಸೋತಿದ್ದಾರೆ ಅಂತ ಹೇಳೋದು. ಒಟ್ಟಿನಲ್ಲಿ
ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಜಯ ಬೇಕಾಗಿತ್ತು. ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ ಇನ್ನು ಮುಂದೆ ಟೂರ್ನಮೆಂಟಲ್ಲಿ ಆಡೋವಂಥ ಮ್ಯಾಚ್. ಇನ್ನು 6 ಮ್ಯಾಚ್ ಏನೋ ಇದೆ, 6 ಮ್ಯಾಚ್ 5 ಮ್ಯಾಚ್ ಇರುತ್ತೆ. ಎಲ್ಲರೂ ಕೂಡ ಒಳ್ಳೆ ಕಾಂಪಿಟೇಷನ್ ಇರುತ್ತೆ. ಯಾರೇ ಒಬ್ಬ ಟೀಮ್ ಕೂಡ ಔಟ್ ಆಗಬಾರ್ದು ಇಷ್ಟು ಬೇಗ. ಯಾಕಂತೇಳಿದ್ರೆ ಟೂರ್ನಮೆಂಟಲ್ಲಿ ಮಜಾ ಇರಲ್ಲ ಅಂತ ಹೇಳೋದು, ಸಖತ್ತಾಗಿರುವಂಥ ಕಾಂಪಿಟೇಷನ್ ಇರುವಾಗ ಅವಾಗೇ ಒಂದು ಟೂರ್ನಮೆಂಟ್ಗೆ ಕಳೆ ಬರುತ್ತೆ ಅಂತ ಹೇಳೋದು. ಒಟ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಸಖತ್ತಾಗಿ ಬ್ಯಾಟಿಂಗ್ 5 ಬಾಲ್ಗಳು ಇರುವಾಗ ಮ್ಯಾಚ್ನ ಫಿನಿಶ್ ಮಾಡಿಕೊಟ್ಟಿದ್ದಾರೆ. ಮತ್ತು 3 ವಿಕೆಟ್ನ ಕಳ್ಕೊಂಡಿರೋದು ಗುರು ಡೆಲ್ಲಿ ಕ್ಯಾಪಿಟಲ್ಸ್ ಅವರು 225 ರನ್ ಆರಾಮಾಗಿ ಚೇಸ್ ಮಾಡಿದ್ದಾರೆ. ನಮ್ಮ ಕರ್ನಾಟಕದ KL ರಾಹುಲ್ ಅವರು ಸಖತ್ತಾಗಿ ಬೆಂಕಿ ಬ್ಯಾಟಿಂಗ್ ಆಡಿ 75 ರನ್ಗಳ ಭರ್ಜರಿ ರನ್ಸ್ಗಳನ್ನ ಹೊಡೆದು ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಸಖತ್ತಾಗಿ ಗೆಲ್ಲಿಸಿದ್ದಾರೆ ಅಂತ ಹೇಳೋದು. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಆರಾಮಾಗಿ ಕನ್ನಿಂಗ್ ಸಿಂಗರ್ ಜಯನ ಕಳ್ಸ್ಕೊಂಡಿದ್ದಾರೆ. ನಿಮಗೆ ಅನಿಸ್ತದೆ ಕಮೆಂಟ್ ಮಾಡಿ, ವಿಡಿಯೋ ಶೇರ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.